ಹೈನುಗಾರಿಕೆ ಅಂದರೆ KMF ಅಥವಾ ಬೇರೆ ಡಿಪೋಗಳಿಗೆ ಹಾಲು ಹಾಕುವಂಥದ್ದು ಮಾತ್ರ ಅಲ್ಲ. ನಮಗೆ ಬೇಕಾದಂಥ ಉತ್ಕೃಷ್ಟ ಗೊಬ್ಬರಗಳು, ನಮಗೆ ನಮ್ಮದೇ ಆದಂಥ ಹಾಲು. ನಾನು ಹಾಲಿನ ಉತ್ಪನ್ನಗಳು. ನಾನೀಗ ವಿಶೇಷವಾಗಿ ಮಲೆನಾಡು ಗಿಡ್ಡವನ್ನು 2014 100ಕ್ಕೆ 100 ಎಲ್ಲ ತಳಿ ಕೂಡ ಮಲೆನಾಡು ಗಿಡ್ಡವೇ. ಮಲೆನಾಡು ಗಿಡ್ಡಗಳಲ್ಲಿ ನಮ್ಮ ಈ ಭಾಗದಲ್ಲಿ ಆಯ್ಕೆ ಮಾಡ್ತಾ ಹೋದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭಾಗದಲ್ಲಿ ಅಥವಾ ಸಿರ್ಸಿಯ ನಮ್ಮ ಕರಾವಳಿ ಭಾಗದಲ್ಲಿ ನಾವು ಇದನ್ನು ಆಯ್ಕೆ ಮಾಡೋದಿದ್ದರೆ ಅದರಲ್ಲಿ ಹಾಲು ಸ್ವಲ್ಪ ಜಾಸ್ತಿ ಬರ್ತದೆ ಉಳಿದಕ್ಕೆ ಕಂಪೇರ್ ಮಾಡಿದರೆ. ತಳಿಗಳಿಂದೆಲ್ಲ ಇದನ್ನು ಸಾಕು ತುಂಬಾ ಸುಲಭ ಅಂತ ಹೇಳಿ. ಖಂಡಿತವೇ ಸುಲಭ. ಅದು ನಾವು ಸಾಕುದಲ್ಲ ಅಂತ, ಅದೇ ನಮ್ಮನ್ನು ಸಾಕ್ತದೆ ಅಂತ. ಪ್ರಿಯ ವೀಕ್ಷಕರೇ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಾಯ್ಸ್ ಆಫ್ ಪುತ್ತೂರಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನಾವು ಇವತ್ತು ಕಡಬ ತಾಲೂಕಿನ ಎಣ್ಮೂರು ಗ್ರಾಮದಲ್ಲಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಮಾಡಿದವರು, ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಹೆಸರು ಮಾಡಿದವರು, ಅದಲ್ಲದೆ ಇವರ ಮನೆಯಲ್ಲಿ ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದಾರೆ. ಪ್ರಸನ್ನ ಭಟ್ ಕುಂಜಿತ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಎಲ್ಲ ವೀಕ್ಷಕರಿಗೆ ಕೂಡ ವಂದನೆಗಳು. ಸರ್, ಈಗ ಸಾಮಾನ್ಯರಿಗೆ ಯಾರಿಗಾದ್ರೂ ಒಬ್ಬರಿಗೆ ಹೈನುಗಾರಿಕೆ ಶುರು ಮಾಡಬೇಕು, ಈ ಹಸುಗಳನ್ನು ಸಾಕಬೇಕು ಅಂತ ಇದ್ರೆ ಹೇಗೆ ಶುರು ಮಾಡ್ಬೋದು, ಅದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಹೈನುಗಾರಿಕೆ ಬಹಳ ಕಷ್ಟದ ಕೆಲಸ ಏನಲ್ಲ. ಇವತ್ತು ಪೇಟೆ ಪಟ್ಟಣಗಳಲ್ಲಿ ಕೂಡ ಹೈನುಗಾರಿಕೆಯನ್ನು ಮಾಡುವವರಿದ್ದಾರೆ. ಹೈನುಗಾರಿಕೆ ಅಂದರೆ ದನಗಳನ್ನು ಸಾಕುವುದು ಅಂತ ಹೇಳುವಂಥದ್ದು ನಮ್ಮ ಅರ್ಥ. ಅದರಲ್ಲಿ ಹಾಲಿನಿಂದ ಲಾಭವನ್ನೇ ಮಾಡೋದು ಅಂತ ಹೇಳೋದಂಥದ್ದಲ್ಲ. ವಿಶೇಷವಾಗಿ ಮಲೆನಾಡು ಗಿಡ್ಡ ನಾವು ಸುಮಾರು ಒಂದು 6 ವರ್ಷಗಳಿಂದ ನಾವು ಒಂದಷ್ಟು ಚಿಂತಕರು ಸೇರಿಕೊಂಡು ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ಅಂತ ಮಾಡ್ತಾ ಇದ್ದೇವೆ. AP ಸದಾಶಿವರು, ಆಮೇಲೆ ಅಕ್ಷಯ ಆಳ್ವರು, ಹೀಗೆ ತುಂಬ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ನಾನು ಹೇಳೋದಂತಿದ್ರೆ, ಹೈನುಗಾರಿಕೆ ಅಂದರೆ KMF ಅಥವಾ ಬೇರೆ ಡಿಪೋಗಳಿಗೆ ಹಾಲು ಹಾಕುವಂಥದ್ದು ಮಾತ್ರ ಅಲ್ಲ. ನಮಗೆ ಬೇಕಾದಂಥ ಉತ್ಕೃಷ್ಟ ಗೊಬ್ಬರಗಳು, ನಮಗೆ ನಮ್ಮದೇ ಆದಂಥ ಹಾಲು, ಹಾಲಿನ ಉತ್ಪನ್ನಗಳು. ನಾನೀಗ ವಿಶೇಷವಾಗಿ ಮಲೆನಾಡು ಗಿಡ್ಡವನ್ನು 2014 100ಕ್ಕೆ 100 ಎಲ್ಲ ತಳಿ ಕೂಡ ಮಲೆನಾಡು ಗಿಡ್ಡವೇ ನಮ್ಮಲ್ಲಿ ಡೆವಲಪ್ ಆದ್ದು ಅಂತ ಹೇಳ್ಬೋದು. ವಿಶೇಷವಾಗಿ ಹೊರಗೆಲ್ಲ ತಂದದ್ದಿದೆ. ಹಾಗೆ ತುಂಬ ಜನರಿಗೆ ನಾನು ಅದನ್ನು ಉಚಿತವಾಗಿ ಕೊಟ್ಟದ್ದಿದೆ. ಸುಮಾರು ಇತ್ತೀಚಿನ ಒಂದು 10 ವರ್ಷಗಳಲ್ಲಿ ಒಂದು 10-50 ಜಾನುವಾರುಗಳನ್ನು ನಾನು ಕೊಟ್ಟಿದ್ದೇನೆ. ನನಗೆ ಆದಾಯ ದೃಷ್ಟಿಯಿಂದ ಅದನ್ನು ಮಾಡಿದ್ದುಂಟಲ್ಲ, ಆದರೆ ಒಂದಷ್ಟು ನಮಗೆ ಪ್ರತಿಫಲವನ್ನು ಕೊಂಡು ಹೋದವರು ಇದ್ದಾರೆ. ಹಾಗೆ ಹಣಕ್ಕಾಗಿ ಅದನ್ನು ಮಾಡಿದ್ದಲ್ಲ. ನಾವು ನಮ್ಮ ಮನೆಯ ಹಾಲಿನ ಖರ್ಚಿಗೆ, ಆಮೇಲೆ ನಮಗೆ ಬೇಕಾದ ಉತ್ಕೃಷ್ಟ ಗೊಬ್ಬರ, ಇದಕ್ಕೆ ಬೇಕಾಗಿ ಅದನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಮಲೆನಾಡು ಗಿಡ್ಡ ಅದನ್ನು ಹೇಳ್ತಾ ಹೋದರೆ ನಿಮಗೆ ಒಂದು ದಿವಸ ಸಾಕಾಗಲಿಲ್ಲ, ಅಷ್ಟು ವಿಶೇಷತೆ ಅದರಲ್ಲಿದೆ. ವಿಶೇಷವಾಗಿ ಹಾಲಿನ ಬಗ್ಗೆ ಹೇಳ್ತಿದ್ರೆ, ನಾವು HF, ಜರ್ಸಿ, ಇವತ್ತು ವಿದೇಶಿ ತಳಿಗಳನ್ನ ಇಲ್ಲಿ ತಂದು ನಮಗೆ ಅದು ಸಾಕಲಿಕ್ಕೆ ತುಂಬ ಕಷ್ಟ. ಇದು ಸಂಖ್ಯೆ ಎಷ್ಟಿದ್ರೂ ಕೂಡ ನಮಗೆ ಸಾಕಲಿಕ್ಕೆ ಬಹಳ ಸುಲಭ. ಅದನ್ನು ಒಂದಿದ್ರೂ ಕೂಡ ನಮಗೆ ಸಾಕಲಿಕ್ಕೆ ಬಹಳ ಕಷ್ಟ. ಅಷ್ಟು ಹೇಳಿದಷ್ಟು ಸುಲಭ ಇಲ್ಲ. ಅದಕ್ಕೆ ಆಹಾರಗಳು ಜಾಸ್ತಿ ಬೇಕು, ಮತ್ತು ಆರೋಗ್ಯವನ್ನು ಅದನ್ನು ಕಾಪಾಡಿಕೊಳ್ಳಿಕ್ಕೆ ಅಷ್ಟು ಸುಲಭ ಇಲ್ಲ. ಇದು ಆರೋಗ್ಯವನ್ನು ಅದೇ ಕಾಪಾಡಿಕೊಳ್ತದೆ. ಆಹಾರ ಕಡಿಮೆ ಸಾಕು, ನಮಗೆ ಏನು ಚಿಂತೆ ಇಲ್ಲದೆ ಅದು ನಡೀತದೆ. ಅದು ಗೋವನ್ನು ನಾವು ಸಾಕುದಲ್ಲ, ಆ ಗೋವುಗಳೇ ನಮ್ಮನ್ನು ಸಾಕ್ತಾ ಇದೆ ಇವತ್ತು. ಆ ವಿಷಯದಲ್ಲಿ ಗೋ ಸಾಕಣೆ ಅಂತೇಳಿ ಅದುವೇ ನಮ್ಮನ್ನು ಸಾಕುವಂಥದ್ದು. ಹಾಗೆ ಪ್ರಾರಂಭದಲ್ಲಿ ಯಾರಾದ್ರು ಹೈನುಗಾರಿಕೆ ಮಾಡೋದಿದ್ರೆ, ಒಂದು ಹೆಣ್ಣು ಒಂದು ಗಂಡು ಇದನ್ನು ತೆಕ್ಕೊಂಡು ಅದನ್ನು ನಮ್ಮಲ್ಲೇ ಅಭಿವೃದ್ಧಿ ಮಾಡುವಂಥದ್ದು ಬಹಳ ಸೂಕ್ತ. ನಮಗೊಂದು ಎಷ್ಟೋ ಈಗ ಬೆಂಗಳೂರು ಆ ಭಾಗದಲ್ಲಿ ಅಥವಾ ಮಂಡ್ಯ ಭಾಗದಲ್ಲಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ನಲ್ಲಿ ಕೂಡ ಇದನ್ನು ತಗೊಂಡೋಗಿ ಸಾಕಿದವರು ನಮ್ಮ ಹತ್ರ ನಿದರ್ಶನಗಳೇ. ಚೆನ್ನಾಗಿ ಸಾಕ್ತಾರೆ, 1-2 ಹಸುಗಳನ್ನು ಸಾಕ್ತಾರೆ. ಅವಕ್ಕೆ ಜಾಸ್ತಿ ಅದನ್ನು ಬೇರೆಯವರೇ ಕೊಡ್ತಾರೆ. ನಾವು ಏನು ಮಾಡಿದ್ದೇವೆ, ಕಾನ್ಸೆಪ್ಟ್ ಇಟ್ಕೊಂಡು ಉಚಿತವಾಗಿ ಒಂದು ಹೆಣ್ಣು ಗಂಡು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅವೈಲೇಬಿಲಿಟಿ ಹೊಂದಿಕೊಂಡು ನಮ್ಮ ಹತ್ರ ಹಾಗೆ ಕೇಳಿದವರಿಗೆ ಎಲ್ಲರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಅವನ ಹಿನ್ನೆಲೆ ನೋಡ್ತೇವೆ, ಸಾಕುವವನೇನು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಮಲೆನಾಡಿನಿಂದ ಇವತ್ತು ಬಯಲು ಸೀಮೆಗೆ ಕೂಡ ನಾವು ಇದನ್ನು ವಿತರಣೆ ಮಾಡ್ತಾ ಇದ್ದೇವೆ. ಪ್ರತಿ ವಾರವೂ 5, 10, 15, 20 ಜೋಡಿಗಳನ್ನು ನಾವು ತಗೊಂಡು ಕೊಡ್ತಾ ಇದ್ದೇವೆ ಸಾಕುವವರಿಗೆ. ಅವರ ಹಿನ್ನೆಲೆ ತಂಡ ಇದೆ, ನಮಗೆ ಒಂದು ತಂಡ ಇದೆ. ಸಾಕುವವರಿಗೆ ಬೇಕಂದ್ರೆ ಅವ್ರು ನೋಡಿಕೊಂಡು ಹಿನ್ನೆಲೆಯನ್ನು ನೋಡಿಕೊಂಡು ಕೊಡ್ತೇವೆ. ಅಲ್ಲಿ ಕೊಡಬೇಕಿದ್ರು ಕೂಡ ಯಾವುದೋ ಮಠ ಮಂದಿರಗಳ ಮುಖಾಂತರ ಅಥವಾ ಬೇರೆ ಬೇರೆ ಸಂಸ್ಥೆಗಳು ಮುಖಾಂತರ ನಾವು ಕೊಡ್ತಾ ಇದ್ದೇವೆ. ಹಾಗೆ ಯಾರು ಸಾಕೋದಿದ್ರು ಕೂಡ ಒಂದು ಹೆಣ್ಣು ಒಂದು ಗಂಡನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ಸಾಕಿದ್ರೆ ಅದನ್ನು ಅಭಿವೃದ್ಧಿ ಮಾಡ್ಬೋದು. ನಮಗೆ ಬೇಕಾದಂಥ ಹಾಲನ್ನು ಅದರಲ್ಲಿ ಪಡ್ಕೊಳ್ಬೋದು. ಮಲೆನಾಡು ಗಿಡ್ಡಗಳಲ್ಲಿ ನಮ್ಮ ಈ ಭಾಗದಲ್ಲಿ ಆಯ್ಕೆ ಮಾಡ್ತಾ ಹೋದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭಾಗದಲ್ಲಿ ಅಥವಾ ಸಿರ್ಸಿಯ ನಮ್ಮ
ಕರಾವಳಿ ಭಾಗದಲ್ಲಿ ನಾವು ಇದನ್ನು ಆಯ್ಕೆ ಮಾಡೋದಿದ್ರೆ ಅದರಲ್ಲಿ ಹಾಲು ಸ್ವಲ್ಪ ಜಾಸ್ತಿ ಬರ್ತದೆ ಉಳಿದಕ್ಕೆ ಕಂಪೇರ್ ಮಾಡಿದರೆ. ಬಯಲುಸೀಮೆಗೆ ಪಕ್ಕದಲ್ಲಿರುವಂತಹ ಶಿವಮೊಗ್ಗ ಅಥವಾ ಚಿಕ್ಕಮಗಳೂರು ಈ ಭಾಗದಲ್ಲಿರುವಂಥ ಇಷ್ಟು ಹಾಲು ಬರೋದಿಲ್ಲ. ಅದ್ರ ಸ್ವಲ್ಪ ಜಾಸ್ತಿ ಬರುವಂಥದ್ದು ಕಳಸ, ಕೊಪ್ಪ, ಶೃಂಗೇರಿ ಈ ಭಾಗದಲ್ಲಿ ಇದೆ. ಅದೇನು ವ್ಯತ್ಯಾಸಗಳು ಅವರ ದೇಹ ಪ್ರಕೃತಿ ಮತ್ತು ಅದರ ಜೀನ್ಸ್. ಮಲೆನಾಡು ಗಿಡ್ಡಗಳಲ್ಲಿ ಒಂದೇ ಜೀನು ಆದ್ರೂ ಕೂಡ ಸ್ವಲ್ಪ ಹಾಲು ಬರುವಂತ ಒಂದು ಆಯ್ಕೆಗಳು ಅಂತ ಹೇಳ್ತೇವೆ ನಾವು ಇವತ್ತು. ಇದೀಗೆಲ್ಲ ಒಂದೇ ತಳಿ ಅಲ್ಲ, ಇದರಲ್ಲಿ ಪ್ರಭೇದಗಳಿವೆ. ಇದರಲ್ಲಿ ಈಗ ನಾವು ಹೇಳೋದಿದ್ರೆ ಕಪಿಲೆಗಳಿವೆ, ಆಮೇಲೆ ಶ್ವೇತ ಕಪಿಲೆ ಇವೆ, ಸ್ವರ್ಣ ಕಪಿಲೆ ಇವೆ. ಸಣ್ಣ ಸಣ್ಣ ವ್ಯತ್ಯಾಸಗಳು. ಅದು ಕಪಿಲೆಯಲ್ಲಿ ಕೂಡ ಬಿಳಿ ಕರು ಹುಟ್ಟಬಹುದು, ಶ್ವೇತ ಕಪಿಲೆ ಅಂತ ಹೇಳ್ಬೋದು, ಅಥವಾ ಕಪ್ಪು ಬಣ್ಣದ್ದು ಹುಟ್ಟಬಹುದು. ಅದು ಹಾಗೆ ಅವರ ಜೀನ್ಸ್ ಹೊಂದಿಕೊಂಡು ಬರುವಂತಹದ್ದು. ನಾನು ಆಯ್ಕೆ ಮಾಡಿದ ನನ್ನ ತಳಿಗಳೆಲ್ಲ ಚೆನ್ನಾಗಿ ಹಾಲು ಕೊಡ 5 ಲೀಟರ್ ಪಕ್ಕದಲ್ಲಿ ನೋಡಿ, ಇದನ್ನ 5 ಲೀಟರ್ ಕೂಡ ಕೊಡ್ತದೆ. ಹಾಲು ಕೊಡುವಂತದ್ದು ನನ್ನ ಹತ್ರ ಇದೆ. ನೋಡ್ಲಿಕ್ಕೆ ಬಾರಿ ಹೌದು, ಸಣ್ಣದು ಬರ್ತದೆ. ಒಂದು ದಿವಸದಲ್ಲಿ 5 ಲೀಟರ್ ಅಂತ ಹೇಳಿಕ್ಕೆ ನಿಮಗೆ 365 ದಿವಸ ಸಿಗುವಂತಲ್ಲ. ಅದರ ಪ್ರಾರಂಭದ ಇಳುವಲ್ಲಿ ಒಂದು 2-3 ತಿಂಗಳು ನಮಗೆ 5 ಲೀಟರ್ ಹಾಲು ಕೂಡ ಟೋಟಲ್ ನಾವು ಎಳೆಯೋದಿದ್ರೆ ಕರಿಯೋದಿದ್ರೆ ಸಿಗ್ತದೆ. ಹಾಗೆ ಕರುಗಳಿಗೆ ಆಹಾರ ಆಗ್ಬೇಕು ಅದರ ಜೊತೆಲಿ, ಸಣ್ಣ ಕರುಗಳಿಗೆ. ಆಮೇಲೆ ನಾವು ಉಪಯೋಗ ಮಾಡ್ತೇವೆ. ಬಹಳ ಸುಲಭ. ನಾವೇ ಮನೆಯವರು ಇದನ್ನ ಬೆಳಿಗ್ಗೆ ಹೊತ್ತಲ್ಲಿ ಹಾಲು ಕರೀದಲ್ಲ ನಾವು ಮನೆಯವರು ನಿರ್ವಹಣೆ ಮಾಡ್ತೇವೆ. ಮತ್ತೆ ಉಳಿದೊತ್ತಿಲ್ಲ ನಮ್ಮ ಕೆಲಸವರ ಹತ್ರ ಅದು ಮಾಡಿಸ್ತೇವೆ ನಾವು. ನಮಗೆ ಇದನ್ನ ಪ್ರಯೋಜನ ಅಂತೇಳಿ ಗೊಬ್ಬರ ಗ್ಯಾಸ್ ಇದೆ. ಇವತ್ತು ನೋಡಿ, ಈ ಕೊಲ್ಲಿ ಯುದ್ಧದಿಂದಾಗಿ ಸಿಲಿಂಡರ್ ನಮಗೆ ಅದು ಆ ತಲೆಬಿಸಿಲ್ಲ. ನಮಗೆ ಸಿಲಿಂಡರ್ ನಮ್ಮ ಹತ್ರ ಇದೆ, ಇದ್ರೂ ಕೂಡ ನಮಗೆ ಅದ್ರ ಉಪಯೋಗ ಹೆಚ್ಚಿಲ್ಲ. ನಮಗೆ ಗೊಬ್ಬರ ಗ್ಯಾಸ್ ಯೂನಿಟ್ ಇದೆ. ಅದರಿಂದ ಈಗ ಅದು ಸಾಮಾನ್ಯ ನಮ್ಮ ಹತ್ರ 95ನೇ ಇಸ್ವಿಯಲ್ಲೇ ಗೊಬ್ಬರ ಗ್ಯಾಸ್ ಯೂನಿಟ್, 92ರಲ್ಲಿ ಗೊಬ್ಬರ ಗ್ಯಾಸ್ ಯೂನಿಟ್ ಇದೆ. ಮೊದಲು ನನ್ನ ಹತ್ರ HF ಜರ್ಸಿ ಕೂಡ ಇತ್ತು. ನಿರ್ವಹಣೆ ಬಹಳ ಕಷ್ಟ ಇತ್ತು ನನಗೆ ಅದನ್ನು. ಆಮೇಲೆ ಗಂಡು ಕರು ಹುಟ್ಟಿದ್ರೆ ಏನ್ ಮಾಡೋದು, ನಾವು ಎಲ್ಲ ಇದು ಕಸಾಯಿಗೆ ಕೊಂಡೋಗೋದೇ ಗೊತ್ತಿಲ್ಲ. ಕೇಳಿದವರಿಗೆ ನಾವು ಕೊಡುವಂತ ಒಂದು ಪದ್ಧತಿ ನಮ್ಮ ಹತ್ರ ಇತ್ತು. ಈಗ ಹಾಗಲ್ಲ. ಇದನ್ನು ಸಾಕ್ಲಿಕ್ಕೆ ಉಮೇದು ಮಾಡುವವರಿದ್ದಾರೆ. ಘಟ್ಟದ ಮೇಲೆ ಹೇಳಿದ್ರೆ ನಾವು ಬಯಲುಸೀಮೆಯಲ್ಲಿ ತುಂಬಾ ಪ್ರೀತಿಯಿಂದ ಇದನ್ನು ಸಾಕ್ತಾ ಇದ್ದೇವೆ. ಹಾಗೆ ಯಾರು ಅದನ್ನು ಮುಂದಿನ ದಿವಸಗಳಲ್ಲಿ ಸಾಕೋದಿದ್ರು ಕೂಡ ನಮ್ಮ ಅಭಿಯಾನದ ಮುಖಾಂತರ ಅದು ಫಸ್ಟ್ ಇನ್ ಫಸ್ಟ್ ಔಟ್ ಯಾರು ನಮ್ಮ ಹತ್ರ ಮೊದಲು ಕೇಳ್ತಾರೆ ಅವರಿಗೆ ನಾವು ವಿತರಣೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಹಾಗೆ ಕೇಳು ನಮ್ಮದೊಂದು ಟೀಮ್ ಇದೆ. ನಮ್ಮದೊಂದು 2 ವಾಟ್ಸಪ್ ಗ್ರೂಪ್ ಇದೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರಾದ್ರೂ ಪರಿಚಯಸ್ಥರು. ನಮ್ಮನ್ನು 2 ಗ್ರೂಪ್ನಲ್ಲಿ ಕೂಡ ಒಂದು 3,000 ಜನರ ಮೇಲೆ ಇದ್ದಾರೆ. ಹಾಗೆ ನಾವು ಸಾಕುವಾಗ ನಮಗೆ ಹೆಚ್ಚಾದ ದನ ಕರುಗಳನ್ನು ನಾವು ಅದರ ಮುಖಾಂತರ ನಾವು ಕೊಡ್ತೇವೆ. ಹಾಗೆ ಯಾರು ಸಾಕ್ಲಿಕ್ಕೆ ಕಷ್ಟ ಆಗ್ತದೆ, ವಿಶೇಷವಾಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಇದನ್ನು ಸಾಕ್ಲಿಕ್ಕೆ ತುಂಬಾ ಕಷ್ಟ ಇದೆ ಅಲ್ಲಿಯವರಿಗೆ. ಯಾಕಂತ ಹೇಳಿದ್ರೆ ಒಂದು 10-30 ವರ್ಷಗಳಿಂದ ಪ್ರತಿ ಮನೆಯಲ್ಲೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಎದ್ದುಕೊಂಡು ಮುಂಬೈ, ವಿದೇಶಕ್ಕೆ, ಬೆಂಗಳೂರಿಗೆ ಓಡಾಟ ಮಾಡಿದವರು ಇದ್ದಾರೆ. ಆ ಮನೆಯಲ್ಲಿ ದನಗಳನ್ನು ಅವ್ರು ಯಾರು ಕೊಟ್ಲಿಲ್ಲ. ಅವ್ರ ಮನೆ ಎಲ್ಲಾ ಮನೆಗಳಲ್ಲಿ 100ಕ್ಕೆ ಮಿಕ್ಕಿ ದನಗಳಿದ್ದಂತ ಜಾಗಗಳು ಕೂಡ ನಾವು ನೋಡಿದ್ದೇವೆ. ಇವತ್ತೇನು ಮಾಡಿದ್ದಾರೆ ಅಂತ, ಕೊರೋನಾ ಕಾಲದಲ್ಲಿ ಊರಿಗೆ ಬಂದವರಿದ್ದಾರೆ. ಬಂದವರು ಇದನ್ನು ಸಾಕುವಾಗ ಅಷ್ಟನ್ನು ಮೇಂಟೈನ್ ಮಾಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಅವರ ಉಪಯೋಗಕ್ಕೆ ಬೇಕಾಗಿ, ಅವರ ಅಡಿಕೆ ತೋಟ ಅಥವಾ ಭತ್ತದ ಗದ್ದೆ ಉಪಯೋಗಕ್ಕೆ ಬೇಕಾಗಿ ಒಂದು 25 ಜಾನುವಾರುಗಳನ್ನು ಇಟ್ಟುಕೊಂಡು ಅದು ನಮ್ಮ ಮುಖಾಂತರ ವಿತರಣೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ಅದಕ್ಕೊಂದು ಜೀವ ಕಲ್ಪಿಸಿದಾಗ ಆಯಿತು. ಇದು ವಿಶೇಷವಾಗಿ ನಮಗೆ ಪ್ರೇರಣೆ ಬರಲಿಕ್ಕೆ ಕಾರಣ ಅಂತ ಹೇಳಿ ರಾಘವೇಶ್ವರ ಶ್ರೀಗಳು ದೇಶಿ ದನಗಳ ಬಗ್ಗೆ ಅವೇರ್ನೆಸ್ ಕೊಟ್ಟವರು. ಈ ನಮ್ಮ ದೇಶಕ್ಕೆ ಬೇಕಿದೆ, ಪ್ರಪಂಚಕ್ಕೆ ಅಂತ ಹೇಳ್ಬೋದು ನಾವೀಗ, ನಮ್ಮ ಇದಕ್ಕೆ ಕೊಟ್ಟವರು ಅವರು. ಅವರ ಮಾತನ್ನು ಕೂಡ ನಾವು ಸ್ವಲ್ಪ ಉಳಿಸಿಕೊಳ್ಳಬೇಕಾಗ್ತದೆ. ಆ ದೃಷ್ಟಿಯಿಂದ ನಾವು ಇದನ್ನು ಎಲ್ಲಿ ಕೂಡ ಕಸಾಯಿ ಕೊಡ್ಲಿಕ್ಕಿಲ್ಲ. ಮತ್ತೆ ಸಾಕುವರೆ ಕೊಡ್ತೇವೆ. ನಮಗೆ ಹಾಲು ಕೊಡುವ ದನಗಳು ಮಾತ್ರ ಅಲ್ಲ, ದನಗಳ ಅಂದ್ರೆ ಆಯ್ತು ಗೊಬ್ಬರಕ್ಕೆ. ಈಗ ಬಯಲುಸೀಮೆಯವರು ಹಾಗೆ, ನಮಗೆ ಹಾಲು ಬೇಡ, ನಮಗೆ ಗೊಬ್ಬರಕ್ಕೆ ಬೇಕಾದ್ರು. ಎಷ್ಟೋ ಜನರು ಅವರನ್ನ 1 ಕುಡಿತೆ ಹಾಲಿನಲ್ಲಿ ಅವರ ಆರೋಗ್ಯವನ್ನು ಸುಧಾರಿಸಿದವರು ಇದ್ದಾರೆ. ಅಥವಾ ದೊಡ್ಡ ದೊಡ್ಡ ದನಗಳನ್ನು, ದೊಡ್ಡ ದೊಡ್ಡ ಎತ್ತುಗಳನ್ನು ಬೇಸಾಯಕ್ಕೆ ಉಪಯೋಗ ಮಾಡಿದವರು ಸೋತವರಿದ್ದಾರೆ. ಅವರೆಲ್ಲರೂ ಕೂಡ ಇದನ್ನು ತಗೊಂಡೋಗಿ ಇವತ್ತು ಸೈ ಅನಿಸಿದ್ದಾರೆ ನಮ್ಮ ಹತ್ರ. ತುಂಬಾ ನಮಗೆ ಅವರನ್ನು ನೋಡಿದ್ರೆ ನಮಗಿಂತಲೂ ಚೆನ್ನಾಗಿ ಅವರು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ನಾವು ಇತ್ತೀಚೆಗೆ ಕೊಟ್ಟ ಒಂದು ಕಡೆಯಲ್ಲಿ ಚನ್ನರಾಯಪಟ್ಟಣ ಈ ಭಾಗದಲ್ಲಿ ಕೊಟ್ಟವರಲ್ಲಿ ಎತ್ತಿನ ಗಾಡಿಯನ್ನು ಓಡಿಸುವವರು ತುಂಬಾ ಜನರು ಇದ್ದಾರೆ. ಇದನ್ನು ತಗೊಂಡೋಗಿ ಬಲಿಷ್ಠವಾಗಿದೆ ಅಂತ ಅದು ಕೂಡ. ಎತ್ತಿನ ಬದಲು ಇದು ನಮ್ಮದೇ ಎತ್ತಿನ ಗಾಡಿಗೆ ಅಲ್ಲಿನ ತಳಿಯನ್ನು ಬಿಟ್ಟು ನಮ್ಮ ತಳಿಯನ್ನು, ಮಲೆನಾಡು ಗಿಡ್ಡ ತಳಿಯನ್ನು ಇಟ್ಕೊಂಡು ರಸ್ತೆಗಳಲ್ಲಿ ಓಡಾಡ್ತವೆ. ಆಮೇಲೆ ಉಳುಮೆಯನ್ನು ಮಾಡ್ತವೆ, ಗೊಬ್ಬರವೂ ಸಿಗ್ತದೆ. ಮತ್ತೆ ಅವರಿಗೆ ಖರ್ಚುಗಳೇನಿಲ್ಲ ಅಂತ. ಅಲ್ಲಿ ಇರುವಂತ ಅದು ಹಾದಿ ಬೀದಿಯಲ್ಲಿ ಬಿದ್ದ ಕಸವನ್ನು ತಿಂದು ನಮಗೆ ಕೊಡುವಂತ ಒಂದು ಪ್ರಾಣಿ ಅದು. ಅದರಲ್ಲೇ ಹೊಟ್ಟೆ ತುಂಬಿಸಿಕೊಂಡು ಸದೃಢವಾಗಿ ಅಲ್ಲಿ ಉಂಟು. ಈಗ ಈ ಬೇರೆ ತಳಿಗಳಿಂದೆಲ್ಲ ಇದನ್ನು ಸಾಕು ತುಂಬಾ ಸುಲಭ ಅಂತ ಹೇಳಿ. ಖಂಡಿತವೇ ಸುಲಭ. ಅದು ನಾವು ಸಾಕುದಲ್ಲ ಅಂತ, ಅದುವೇ ನಮ್ಮನ್ನು ಸಾಕ್ತದೆ ಅಂತ. ಅದುವೇ ನಮ್ಮನ್ನು ಸಾಕ್ತದೆ. ಸಾಮಾನ್ಯವಾಗಿ ಹೊಟ್ಟೆ ತುಂಬಲಿಕ್ಕೆ ಹುಲ್ಲು, ಅದು ಹಸಿ ಹುಲ್ಲು, ದನಗಳ ಮೇವೆ ಹಸಿ ಹುಲ್ಲು. ಅಂದ್ರೆ ಎಮರ್ಜೆನ್ಸಿ ಆಗಿ ನಾನು ಈಗ ಇತ್ತೀಚಿನ 1 ವರ್ಷಗಳಿಂದ ದನಗಳನ್ನು ಮೇಯಲಿಕ್ಕೆ ಬಿಡ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಕೃಷಿಯನ್ನು ಸ್ವಲ್ಪ ಅದು ಹಸಿ ಯಾವ ಹಸಿ ಇದ್ರೂ ಕೂಡ ಅದು ತಿಂತದೆ. ಆ ದೃಷ್ಟಿಯಿಂದ ನಾನು ಬಿಡೋದಿಲ್ಲ. ಹಾಗಿರುವಾಗ ಎಮರ್ಜೆನ್ಸಿ ಆಗಿ ನಮಗೆ ಬೈ ಹುಲ್ಲು ಬೇಕಾಗ್ತದೆ. ಮತ್ತೆ ಆಹಾರದ
ಒಟ್ಟು ಅದರ ಹೊಟ್ಟೆಗೆ ಬೇಕಾಗುವಂಥದ್ದು ಒಣ ಹುಲ್ಲು ಬೇಕು, ಹಸಿ ಹುಲ್ಲು ಬೇಕು. ಹೊಟ್ಟೆ ತುಂಬ ನಾವು ಕೊಡ್ತೇವೆ. ಒಂದಷ್ಟು ಹಿಂಡಿಗಳನ್ನು ಕೊಡ್ತೇವೆ. ನಮಗೆ ಅದು ಇಷ್ಟು ಗೊಬ್ಬರವನ್ನು ಕೊಡುವಾಗ ಬೂಸಗಳನ್ನು, ಯಾವುದೇ ಬೂಸಗಳನ್ನು ತಿಂತಾವೆ. ಅದು ಕೊಡ್ಲೇಬೇಕು ಅಂತೇನಿಲ್ಲ, ಕೊಡ್ತೇವೆ. ಸ್ವಲ್ಪ ಮೈ ಎಲ್ಲ ಚೆನ್ನಾಗಿರ್ತದೆ ಮತ್ತೆ ಸದೃಢವಾಗಿ ಬೆಳೀತದೆ. ಮತ್ತೆ ನಿಮ್ಮ ಅಕ್ಕಚ್ಚು ಅಂತ ನಾವು ಅದನ್ನೆಲ್ಲ ಕೊಡುದು. ಯಾವುದೇ ನಾವು ವೇಸ್ಟ್ ಪದಾರ್ಥಗಳನ್ನು ಅದಕ್ಕೆ ಕೊಡುವುದೇ ಇಲ್ಲ. ನಾವು ಕೊಡುವುದೇ ಇಲ್ಲ. ಯಾಕಂದ್ರೆ ನಮಗೆ ಭಕ್ತಿ ಇದೆ ಅದರ ಮೇಲೆ. ನಾವು ಎಂಜಲು ವೇಸ್ಟ್ ಪದಾರ್ಥಗಳನ್ನ ಅದಕ್ಕೆ ಕೊಡುವುದೇ ಇಲ್ಲ. ಕೊಡುವುದೇ ಇಲ್ಲ. ಏನಿದ್ರು ಹಸಿ ಹುಲ್ಲು, ಹಾಳೆ, ಬೂಸ, ಆಮೇಲೆ ಸ್ವಲ್ಪ ಸೈಲೇಜ್ ಅನ್ನು ತರಿಸಿ ಹಾಕ್ತೇವೆ. ನಮಗೆ ಸ್ವಲ್ಪ ಸುಲಭದಲ್ಲಿ ಆಗ್ತದೆ. ಅದನ್ನು ಹೊಟ್ಟೆ ತುಂಬ ಕೊಡ್ತೇವೆ ಅದಕ್ಕೆ ಅಂತ. ಬೆಳಗಿನ ಹೊತ್ತಲ್ಲಿ ಅದು ರೆಡಿ ಕಂಪ್ಲೀಟ್ ಅದರ ಚಾಕ್ರಿ ಅಂತ ಹೇಳುವಂಥದ್ದು, ಅದರ ಚಾಕ್ರಿ ಎಲ್ಲ ನಮ್ಮ ಚಾಕ್ರಿ ಅದು ಮಾಡೋದು ಹೇಳ್ಬೋದು. ಅದನ್ನೆಲ್ಲ ನಾವು ಮಾಡ್ತೇವೆ. ಮತ್ತೆ ಹಗಲೊತ್ತಿನಲ್ಲಿ ನಮ್ಮ ಕೆಲಸದವರಿದ್ದಾರೆ, ಎಲ್ಲ ಸೇರಿಕೊಂಡು ಮಾಡ್ತೇವೆ ಅದನ್ನು. ಇಲ್ಲಿಂದವೇ ನೀವು ಹಾಗಾದ್ರೆ ಗೊಬ್ಬರ ಗ್ಯಾಸ್ ಸಿಗುತ್ತಾ? ಹೌದು, ಅದಕ್ಕೆ ವ್ಯವಸ್ಥೆಗಳುಂಟು. ಸಗಣಿ ಕಲೆಕ್ಟ್ ಮಾಡೋದು, ದಿವಸಕ್ಕೆ 2 ಸಾರಿ ಅದನ್ನ ಕರಡಿ ಅದಕ್ಕೆ ಬಿಡ್ತೇವೆ. ನಾವು ಬೇಕಾದಷ್ಟು ಸಿಗ್ತದೆ ಅಂತ. LPG ಗ್ಯಾಸ್ ನಿಮ್ಮಲ್ಲಿ ಇದೆ ನಮಗೆ ತರ್ತೇವೆ. ವಾರ್ಷಿಕ ಎಮರ್ಜೆನ್ಸಿಯಾಗಿ ಅದರ ಗೆಸ್ಟ್ ಬಂದ್ರೆ, ನಮ್ಮ ಫಂಕ್ಷನ್ ಏನಿದ್ರೆ ನಾವು ಅದನ್ನು ಉಪಯೋಗ ಮಾಡ್ತೇವೆ. ಅಲ್ಲ ಇದ್ರೆ ನಮಗೆ ಗೊಬ್ಬರ ಗ್ಯಾಸೇ ಸಾಕಾಗ್ತದೆ, ಏನು ತೊಂದರೆಗಳಿಲ್ಲ. ಈಗ ಇನ್ನು 2 ವರ್ಷಕ್ಕೊಲ್ಲಿ ಯುದ್ಧ ಬಂದ್ರೆ ಕೂಡ ಅಡಿಗೆಗೆ ಏನು ಸಮಸ್ಯೆಗಳಾಗಲಿಕ್ಕಿಲ್ಲ, ಆದ್ರೆ ಬಾಕಿ ವ್ಯವಹಾರಗಳಿಗೆ ತೊಂದರೆ ಆಗಬಹುದು. ಹಾಗೆ ಅದರಲ್ಲಿ ನಾವು ಸ್ವಾವಲಂಬಿಯಾಗಿದ್ದೇವೆ ಅಂತ ಅದರಲ್ಲಿ ಕೂಡ. ಆಗಲಿ ಕಾರಣವೇ ಹೈನುಗಾರಿಕೆ. ಹೌದು. ಸರ್, ಈ ತಳಿಗಳ ಸಂತಾನೋತ್ಪತ್ತಿ ಹೇಗೆ? ಕೃತಕವಾಗಿ ಇಲ್ಲ, ನಮ್ಮಲ್ಲಿ ಅದು ನೈಸರ್ಗಿಕ ಆಗಬೇಕು. ನಮ್ಮ ತಳಿ ಉಳಿಬೇಕಿದ್ರೆ, ಆ ತಳಿಯ ವಿಶೇಷ ಉಳಿಬೇಕಿದ್ರೆ ನೈಸರ್ಗಿಕ ಆಗಬೇಕು. ನಾವು ಅದನ್ನು ಆಯ್ಕೆ ಮಾಡಬೇಕು. ಉತ್ತಮ ಹಾಲು ಕೊಡುವಂಥ, ಉತ್ತಮ ಇಳುವರಿ ಕೊಡುವಂಥ ಆ ಬ್ರೀಡಿನಿಂದ ನಾವು ಎತ್ತನ್ನು ಕೂಡ ತರಬೇಕು, ಅಥವಾ ನಮ್ಮಲ್ಲಿ ಡೆವಲಪ್ ಮಾಡಬೇಕು. ಹಾಗಿದ್ರೆ ಹಾಲು ಬರ್ತದೆ ಅಂತ, ಮುಂದಿನ ಪೀಳಿಗೆ ಹಾಲು ಚೆನ್ನಾಗಿ ಬರ್ತದೆ. ಈಗ ಇಲ್ಲಿ ಈ ಕರುಗಳು ಇದು ನೈಸರ್ಗಿಕವಾಗಿ ಎಲ್ಲವೂ ನೈಸರ್ಗಿಕ. ಯಾವುದು ನಮ್ಮ ಬೇರೆ ಕಡೆಯಿಂದ ತರಬೇಕಾಗ್ತದೆ? ಇಲ್ಲ, ನಮ್ಮಲ್ಲೇ ಇದೆ. ನನ್ನಲ್ಲೇ ಇದೆ. ಇದು 2ನೇ ತಲೆಯ ಕರುಗಳು. ಅದ್ರ ಹಿಂದಿನ ತಲೆಗೆ ಇನ್ಬ್ರೀಡ್ ಆಗೋದು ಬೇಡ ಅಂತ ಹೇಳಿಕೊಂಡು ಅದನ್ನು ಬದಲಾವಣೆ ಮಾಡಿ ನಾನು ತಂದಿದ್ದೇನೆ. ಈಗ 2 ವರ್ಷದಿಂದ ಮತ್ತೊಂದು ಇದೆ ನನ್ನ. ಹಾಗಾಗಿ ಬೆಳೀತದೆ. ತರಬೇಕಾದ ಅವಶ್ಯಕತೆ ಏನಿಲ್ಲ. ಇನ್ನು ವಿಶೇಷ ಅಂತ ಹೇಳಿದ್ರೆ ನಾವು ಅದನ್ನು ಇನ್ಸೆಮಿನೇಟರ್ ಬರಬೇಕು, ಆಮೇಲೆ ಅದು ನಿಲ್ತದೆ ಇಲ್ಲೋ ಗೊತ್ತಿಲ್ಲ, ಇದಾಗಲ್ಲ. ಅದರ ಸಹಜವಾಗಿ ಆ ಹೊತ್ತಿನಲ್ಲಿ ಕ್ರಾಸ್ ಆಗ್ತದೆ, ಗಬ್ಬ ಕಟ್ತದೆ, ಕರು ಹಾಕ್ತದೆ. ನೈಸರ್ಗಿಕವಾಗಿ ಎಲ್ಲ ನಡೀತದೆ. ಏನು ತೊಂದರೆಗಳೇನಿಲ್ಲ. ಯಾವತ್ತೂ ಕೂಡ ನಂದು ಡಿಲೇ ಆದ್ದು ಯಾವುದೂ ಇಲ್ಲ. ಎಲ್ಲ ವರ್ಷ ಕರು, ಈ ವರ್ಷ ಏಪ್ರಿಲ್ ಕರು ಹಾಕಿದ್ರೆ ಮುಂದಿನ ಏಪ್ರಿಲ್ ಅದು ಪುನಃ ಕರು ಹಾಕ್ತದೆ. 1 ವರ್ಷದಲ್ಲಿ ಕರು ಹಾಕ್ತದೆ. ಕೆಲವು 1-2 ತಿಂಗಳು ವ್ಯತ್ಯಾಸ ಆಗ್ತದೆ ನಮ್ಮ ನೆಗ್ಲಿಜೆನ್ಸ್ ಇಂದ ಅಂತ ಹೇಳಿದ್ರೆ. ಈಗ ನಾನು ಬಿಡೋದಿಲ್ಲ, ಹೊರಗೆ ಬಿಟ್ಟರೆ ಹಾಗೆ ಕ್ರಾಸ್ ಆಗ್ತದೆ. ಅದು ಕರೀತದೆ. ಆಗ ಎತ್ತುಗಳನ್ನು ಬಿಟ್ಟು ನಾವು ಇದಕ್ಕೆ ಕ್ರಾಸ್ ಮಾಡಿಸ್ತೇವೆ, ಕರು ಹಾಕ್ತದೆ. ಈ ಮಲೆನಾಡು ಗಿಡ್ಡ ಸರ್, ಒಂದು ದನ ಜೀವಿತಾವಧಿಯಲ್ಲಿ ಎಷ್ಟು? ಸಾಮಾನ್ಯವಾಗಿ ನಾನು ತಿಳಿದ ಹಾಗೆ ಒಂದು 25 ವರ್ಷ ಬದುಕಿದ್ದು ಇದೆ. 20 ಕರು ಹಾಕಿದ್ದಿದೆ. ನನ್ನಲ್ಲೇ ಇದೆ 18 ವರ್ಷ ಬದುಕಿದೆ. 12 ಕರು ಹಾಕಿದೆ. 12 ಕರು ಹಾಕಿದೆ. ಇಲ್ಲ, ಅದು ಕಳೆದ ವರ್ಷ ತೀರಿ ಹೋಯ್ತು, ಅಸೌಖ್ಯದಿಂದ ತೀರಿ ಹೋಯ್ತು. ಆಮೇಲೆ ಅದು ಪ್ರತಿ ವರ್ಷ ಕರು ಆಗ್ತದೆ. ಇನ್ನು ಗಂಡು ಕರುಗಳಿಗೆ ಏನು ಅಂತ ಹೇಳುವಂಥದ್ದು, ಈಗ ಎಷ್ಟೋ ಜನರು ಹೇಳಿದವರಿದೆ, ನಾನು ಸಾಕೋದಿಲ್ಲಪ್ಪ ಗಂಡು ಕರುವನ್ನು ಎಂತ ಮಾಡೋದು. ಗಂಡು ಕರುವಿಗೆ ಇವತ್ತು ಮಾರುಕಟ್ಟೆ ಇದೆ. ಮಾರುಕಟ್ಟೆ ಹೇಳಿದರೆ ಅದು ಇದು ಕಸಾಯಿಖಾನೆಗೆ ಹೋಗುವಂಥದ್ದಲ್ಲ, ತುಂಬ ಇದೆ. ನೀವು ಬಯಲು ಸೀಮೆಯಲ್ಲಿ ಇವತ್ತು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾವು ಇತ್ತೀಚಿನ 1 ವರ್ಷಗಳಲ್ಲಿ 2,000 ಜೋಡಿಗಳನ್ನು ಕೊಟ್ಟಿದ್ದೇವೆ, ಸಾಕುವವರಿಗೆ ಕೊಟ್ಟಿದ್ದೇವೆ. ಅದು ಗಂಡನ್ನೇ ಕೊಟ್ಟಿದ್ದೇವೆ. ಹಾಗೆ ಗಂಡು ಹೆಣ್ಣು ಅಂತಲೂ ಕೊಟ್ಟಿದ್ದೇವೆ. ಅದನ್ನು ಚೆನ್ನಾಗಿ ಸಾಕ್ತೇವೆ. ನಾವು ಮಾನಿಟರ್ ಮಾಡ್ತೇವೆ ಅದನ್ನು. ಈಗ 100% ದಿವಸಗಳು ಮಾನಿಟರ್ ಮಾಡದೇ ಇದ್ರೂ ಕೂಡ ನಾವು ವಾಟ್ಸಪ್ಪಲ್ಲಿ ದನಗಳನ್ನು ಅದನ್ನು ನೋಡುವಂಥದ್ದು, ಅಲ್ಲಿ ಅಂತೇಳಿ ಆ ಸಂಬಂಧಗಳನ್ನು ಬೆಳೆಸಿದ್ದೇವೆ. ಕರುವನ್ನು ಕೊಟ್ಟವರು ಅಥವಾ ದನವನ್ನು ಕೊಟ್ಟವರು ಮತ್ತು ಪಡ್ಕೊಂಡವರು, ಅವರು ನಿತ್ಯ ಅವರ ಒಡನಾಟದಲ್ಲಿ ಇರ್ತಾರೆ. ಈಗ ನಮಗೆ ಅದನ್ನು ಕೊಟ್ಟವರಿಗೆ ಅಥವಾ ತಲಾಶ್ ಮಾಡಿ ಕೊಟ್ಟವರಿಗೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಇದೆ, ಅವರು ಕೂಡ ಈಗ ಉಂಟು ಬಯಲು ಸೀಮೆಯಲ್ಲಿ, ಅಲ್ಲಿ ಕರ ಹಾಕಿ ಕರುವನ್ನು ಕೊಟ್ಟವರಿದ್ದಾರೆ. ಆ ರೀತಿ ಮಾಡ್ತೇವೆ. ಸರ್, ನಿಮ್ಮಲ್ಲಿರೋ ತಳಿಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡೋದಾದ್ರೆ, ಒಳಗೆ ಹೋಗಿ ಯಾವುದೆಲ್ಲ ಇದೆ ಅಂತ ಹೇಳ್ಬೇಕು. ಇದು ನಮ್ಮಲ್ಲೇ ಆದ ಬ್ರೀಡ್. ಇದರ ತಾಯಿ 12 ಕರು ಹಾಕಿದೆ 18 ವರ್ಷಗಳಲ್ಲಿ. ಇವತ್ತು ಊರ ದನಗಳು ಕರು ಹಾಕುವಾಗ 5 ವರ್ಷ ಆಗ್ತದೆ, ಪ್ರಾಯ ಆಗ್ತದೆ ಅಂತ ಹೇಳುವಂತ. ಇದು ಇವತ್ತು ಈಗ ಅದಕ್ಕೆ 4ನೇ ವರ್ಷ ನಡೀತಾ ಇದೆ. ಸರಿ, 4ನೇ ವರ್ಷ ಹಾಕಿದ್ 3 ಕರ ಹಾಕಿ ಇವತ್ತು ಪುನಃ ಗಬ್ಬದ್ದದು. ಹೌದು, ಈಗ ಅಲ್ಲ, 3 ಕರು ಹಾಕಿ 4ನೇ ಗಬ್ಬ ಕೊಡೋದು ಅಂತ. ಕರು ಹಾಕ್ಲಿಕ್ಕೆ ಬೇಗ ಆಗ್ತದೆ, ಏನು ತೊಂದರೆಗಳಿಲ್ಲ ಅಂತ. ಈಚೆ ಜರ್ಸಿ ಹೆಚ್ಚಪ್ಪನಾಗಿ 10-18 ತಿಂಗಳಲ್ಲಿ ಅದು ಬೆದೆಗೆ ಬರ್ತದೆ, ಗಬ್ಬ ಕಟ್ತದೆ, ಏನು ತೊಂದರೆಗಳಿಲ್ಲ.
ಇದ್ಯಾವ್ದು ಸರ್ ಬ್ರೀಡ್ ಅಂದ್ರೆ ಈಗ ಇದು ಮಲೆನಾಡು ಗಿಡ್ಡ, ಮಲೆನಾಡು ಗಿಡ್ಡವೇ ಇದು, ಈಗ ಮಲೆನಾಡು ಕಪಿಲೆ ಗಿಡ್ಡವೇ. ಹಾಗೆಲ್ಲ ಹೇಳಿದ್ರಲ್ಲ, ಅದ್ರಲ್ಲಿ So, ಇದು ಕಪಿಲೆ ಅಂತ ಹೇಳುವಂತ ಇದೆಲ್ಲ ಏನಿಲ್ಲ, ಹಾ. ಇದು Proper ಮಲೆನಾಡು ಮಲೆನಾಡು ಗಿಡ್ಡ, ಗಿಡ್ಡ. ಮಲೆನಾಡು ಗಿಡ್ಡವೇ ಇದು. ಒಳ್ಳೆ ಹಾಲಿದೆ ಇದಕ್ಕೆ. ಹಾ, ಇದ್ರ ತಾಯಿ ಕೂಡ ಒಳ್ಳೆ ತುಂಬಾ ಒಳ್ಳೆ. ಮತ್ತೆ ಸಾಧು ಸ್ವಭಾವ, ಹಾ, ಮೆಟ್ಟೋದು ಗಿಟ್ಟೋದು ಏನಿಲ್ಲ. ಹಾ. ಪರಿಚಿತನ ಕಂಡ್ರೆ ಸ್ವಲ್ಪ ಇದು ಮಾಡ್ತದೆ, ಹಾ, ಹಾ. ಹಾಗೇನು ತೊಂದರೆಗಳಿಲ್ಲ. Okay. ಇದು ಕಪಿಲೆ, ಹಾ. ಬಾ ಮಲೆನಾಡು ಗಿಡ್ಡದಲ್ಲಿ ಮಲೆನಾಡು ಕಪಿಲ ಅಂತ. ಇದು ಹಾಗೆ, ಇದಕ್ಕೂ ಹಾಲು ಚೆನ್ನಾಗಿದೆ. Okay. ಇದು ವರ್ಷ ಕರು ಇದು ಕೂಡ. ಹಾ. ಈಗ ವರ್ಷ ಗಂಧಿ ಇದ್ದು ಹೇಳ್ತಾರೆ, ವರ್ಷ ಕರು ಹಾಕೋದಕ್ಕೆ. ಹಾ. ಕಪಿಲೆ ಇದು ಕೂಡ. ಹಾ, ಇದೀಗ 3ನೇ ಕರು ಆಗ್ತದೆ ನಂದು. ಹೌದು, ಇನ್ನು ಹೌದು ಗಬ್ಬಾಗಿದೆ. 3 ಕರು ಹಾಕಿ ಗಬ್ಬಾಗ್ತದೆ ಈಗ. ಆಮೇಲೆ ಇದು ಕೂಡ ಕಪಿಲೆ, ಇದು ಕೂಡ. ಇದು ನಾನು ಕುಮಟಾ ಸೈಡಿನ ಒಂದು ತುಂಬಾ ದುರ್ಬಲ ಆಗಿತ್ತು, ಅದನ್ನು ತಂದದ್ದು ಕರು ಹಾಕಿದೆ. ಚೆನ್ನಾಗಿದೆ, ಹಾಲು ಚೆನ್ನಾಗಿದೆ. ಬಾ ಬಾ ಇಲ್ಲಿ ಬಾ ಬಾ. ಇದು ಕೂಡ ಕಪಿಲೆ. ಕಪಿಲೆ, ಶುದ್ಧ ಕಪಿಲೆ ಇದು. ಇದು ಸರ್ ಇದಕ್ಕೆ ಒಂದು ರೀತಿಯ ಕಪಿಲೆ ಇದು. ಇದು ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಹಾ. ನಮ್ಮ ನಮ್ಮ ಈ ಭಾಗದ ಹಸು ಅಲ್ಲ ಇದು. ಓಕೆ. ನಮ್ಮ ಭಾಗದ ಹಸು ಅಲ್ಲ ಇದು. ಏನಾಯ್ತು ಅಂತ ಹೇಳಿದ್ರೆ, ಒಬ್ಬರು ಕಸಾಯಿಗೆ ಹೋಗುವಂತ ನಾನೊಂದು 7 ವರ್ಷಗಳ ಹಿಂದೆ ಕಸಾಯಿಗೆ ಹೋಗುವಂತದ್ದು ಒಂದು ದನ ಉಂಟು ತಗೊಳ್ಳಿಕ್ಕೆ ನಾನು ತಂದದ್ದು. ಹಾ. ಚೆನ್ನಾಗಿದೆ ಇದು, ಒಳ್ಳೆ ದನ. ಅದು ನೋಡ್ಲಿಕ್ಕೆ ನಮಗೆ ತಾಮ್ರ ಕಪಿಲೆ ಅಂತ ಹೇಳ್ಬೋದು, ಹಾ. ಅಥವಾ ಅದು ಬಣ್ಣ ಬದಲ್ತಾ ಇರ್ತದೆ. ಅದೇ ಹೇಳಿದಂತ ಬಣ್ಣಗಳು ಇರೋದಿಲ್ಲ. ಗಬ್ಬಾಗೋ ಒಂದು ಬಣ್ಣ, ಕರು ಹಾಕಿದ ಮೇಲೆ ಇನ್ನೊಂದು ಬಣ್ಣ ಅಂತ ಬರ್ತದೆ. ಚೆನ್ನಾಗಿ ಹಾಲಿದೆ ಅದಕ್ಕೆ. ಮಲೆನಾಡು ಗಿಡ್ಡದಲ್ಲಿ ತಾಮ್ರ ಕಪಿಲೆ. ಹೌದು ಹೌದು ಹೌದು, ಸ್ವಲ್ಪ ತಾಮ್ರದ ಒತ್ತಿದೆ. ಆ ರೀತಿಯಾದಲ್ಲ, ಶುದ್ಧ ಕಪಿಲೆ ಅಂತ ಸ್ವಲ್ಪ ವ್ಯತ್ಯಾಸ ಇದೆ. ಹಾ. ಆ ಬದಿಯ ದನದ ಕರು, ಅದು ಗಂಡು ಕರು. ಹಾ. ಇದು ತಳಿ ಅದು ತಳಿ ಮಲೆನಾಡು ಗಿಡ್ಡವೇ. ಮಲೆನಾಡು ಗಿಡ್ಡ. ಇದು ನೋಡಿ, ಇದರ ಬಣ್ಣ ಮೊನ್ನೆ ಕರ ಹಾಕುವಾಗ ಇದು ಬೆಳ್ಳಗಿತ್ತು, ಇದರ ಬಣ್ಣ ಈ ಬದಲಿದೆ. ಹಾ. ಈಗ ಒಂದು 2 ತಿಂಗಳಲ್ಲಿ ಅದರ ಬಣ್ಣ ಬದಲಿ ಹೋಯ್ತು. ಹಾ. ಮತ್ತೆ ಇದು ನೈಸರ್ಗಿಕವಾಗಿ. ನೈಸರ್ಗಿಕವಾಗಿ ಅದು ವ್ಯತ್ಯಾಸ ಬರ್ತದೆ. ಕಣ್ಣು ನೋಡಿ, ಕಣ್ಣಲ್ಲಿ ಬಲ್ಬಿನಾಗಿದೆ, Okay. ಅಷ್ಟು ತೀಕ್ಷ್ಣವಾಗಿದೆ. ಅದು ಬಹುಶಃ ಕಪಿಲ ಬಣ್ಣ ಬರ್ಬೋದು, ಅಥವಾ ಶ್ವೇತ ಕಪಿಲೆ ಆಗ್ಲಿಕ್ಕೂ ಸಾಕು, ಬಿಳಿ ಬರ್ಲಿಕ್ಕೂ ಸಾಕು. 100ಕ್ಕೆ 100 ಬರುವ ಸಾಧ್ಯತೆಗಳಿವೆ ಸ್ವಲ್ಪ ದೊಡ್ಡ ಆಗುವಾಗ. ಇದೆಲ್ಲ ಇದಕ್ಕೆಲ್ಲ ಎಷ್ಟು ತಿಂಗಳಾಯ್ತು? ಅದಕ್ಕೊಂದು 2 ತಿಂಗಳಾಯ್ತು. ಇದಕ್ಕೂ 2 ತಿಂಗಳಾಯ್ತು. ಇದಕ್ಕೆ 3 ತಿಂಗಳಾಯ್ತು. ಇದು 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 ಬಣ್ಣ ಬದಲ್ಬೋದು. ಇದು ಕಪಿಲೆ ಬರ್ಬೋದು. ಈಗ ಸ್ವಲ್ಪ ಕೆಂಪು ಬಣ್ಣ ಇದೆ, ಇದು ಕಪಿಲೆ ಬರುವುದು. ನನ್ನಲ್ಲಿರುವಂತ ಹೋರಿಯಲ್ಲಿ ನೈಸರ್ಗಿಕ ಕ್ರಾಸ್ ಆಗಿ ಅದು ನೋಡಿ. ಇದು ಕೂಡ ಹಾಗೆ. ಇದು ಪ್ರಾಯ ಆದಾಗ ಅದರ ಬಣ್ಣಗಳು ಸ್ವಲ್ಪ ವ್ಯತ್ಯಾಸ ಆಗ್ತವೆ ಅಂತ. ಇದಕ್ಕೆ 5 ತಿಂಗಳಾಯ್ತು. ಬಾ, ಇದು ಕಪಿಲೆ, ಶುದ್ಧ ಕಪಿಲೆ. ಇದಕ್ಕೆ 3 ವರ್ಷ ಪ್ರಾಯ ಆಯ್ತು. ಕಪಿಲ ನೋಡಿ, ಇದರ ಕರು ಅದು ಇಲ್ಲಿದೆ ಪಕ್ಕದಲ್ಲಿ, ಹೆಣ್ಣು ಕರು ಇದು. ಪುನಃ ಗಬ್ಬದು ಈಗ. 3 ವರ್ಷ ಪ್ರಾಯದಲ್ಲಿ ಕರ ಹಾಕಿ ಪುನಃ ಗಬ್ಬದು ಶುದ್ಧ ಕಪಿಲೆ ಇದು. ಇದಕ್ಕೋಸ್ಕರ ಒಂದು 3.5 ಲೀಟರ್ ಹಾಲಿದೆ. ಸುರುವಿನ ಕರುವಿನಲ್ಲಿ 3.5 ಲೀಟರ್ ಹಾಲು ಸಿಕ್ಕಿದೆ. ಏನು ನಮಗೇನು ಸಮಸ್ಯೆಗಳೇನಿಲ್ಲ ಹಾಲು ಕರೀಲಿಕ್ಕೆ. ಏನು ನನ್ನಲ್ಲಿ ಸ್ವಲ್ಪ ಅಪರಿಚಿತರು ಬಂದ್ರೆ, ಮತ್ತೆ ತುಂಬಾ ಸೆನ್ಸಿಟಿವ್ ಅದು. ಉಳಿದ ದನಗಳೇ ತುಂಬಾ ಆಕ್ಟಿವ್ ಆಗಿರ್ತದೆ. ಏನಾದ್ರು ಗಡಿಬಿಡಿ ಆದ್ರೆ ಅದು ತುಳಿಯೋದೆಲ್ಲ ಏನಿಲ್ಲ, ಸ್ವಲ್ಪ ಆ ಕಡೆ ಇಲ್ಲ. ನನ್ನಲ್ಲಿ ತುಳಿಯೋದು ಯಾವ್ದು ಇಲ್ಲ. ನೋಡಿ, ಇದು ಆ ಬದಿಯಲ್ಲಿ ಮೇಲೆ ಆ ಹಟ್ಟಿಯಲ್ಲಿದ್ದ ಕಪಿಲೆಯ ಕರು ಇದು. ಈಗ ನೋಡಿ, ಏನಿಲ್ಲ ನೋಡಿ, ಇದೀಗ ಇದು ನೋಡು, ಪಕ್ಕ ಮುಖ ನೋಡುವಾಗ HF ಅಂತಲ್ಲ ನೋಡಿ, ಈ ರೀತಿ ಎಲ್ಲ ಬರ್ತದೆ. ಅದು ಬರ್ತದೆ ಎಲ್ಲ ಬೇರೆ ಬೇರೆ ಬಣ್ಣ, ಒಂದೇ ದನದಲ್ಲಿ ಬೇರೆ ಬೇರೆ ಬಣ್ಣ ಬರ್ತದೆ. ನೋಡಿ, ಅಲ್ಲಿ ಮೇಲೆ ಬದಿಯಲ್ಲಿ ಅದರ ಕರ ಅದು ಸ್ವಲ್ಪ ಬಿಳಿ ಕಪ್ಪೊತ್ತು ಬಂತದೆ. ತಾಯಿಗೆ ಸ್ವಲ್ಪ ಬಣ್ಣ ಇದೆ. ಅದು ಮೊನ್ನೆ ವ್ಯಾಕ್ಸಿನ್ ಮಾಡಿದಾಗಲೂ ಸ್ವಲ್ಪ ಪ್ಯಾಂಟ್ ಹಾಕಿದವರು ಬಂದ್ರೆ ಹಾಗೆ ಮಾಡ್ತದೆ. ಇದು ನನ್ನ ಹೋರಿ, ಕ್ರಾಸಿಗೆ ಬೇಕು. ಇವನಿಗೆ ಸುಬ್ಬ ಅಂತ ಹೆಸರು. ಇವನ ವಿಶೇಷ ಹೌದೌದು, ಇವನೇ ಈಗ ಇದೆಲ್ಲ ಇದಕ್ಕೂ ಇವನೇ ತಂದೆ. ಆಯ್ತಲ್ಲ, 3 ಹೆಣ್ಣಿದೆ, ಉಳಿಸೋದು ಗಂಡಾಗಿದೆ. ಮತ್ತೆ ಇವನ ವಿಶೇಷ, ಇವ ಕಸಾಯಿಗೆ ಹೋಗ್ತಾನ ಅಂತ ಹೆದರಿ ನಾವು ಒಂದು ಕಡೆ ತಂದದ್ದು. ಇದು ಎಷ್ಟು ವರ್ಷ ಆಯ್ತು? ಇದು ಇಲ್ಲಿ ಬಂದು 3ನೇ ವರ್ಷ ಆಯ್ತು ಈಗ. ಇದೇನಾಯ್ತಂದ್ರೆ, ಇದು ಸುಬ್ರಹ್ಮಣ್ಯದ ಆ ಭಾಗದಿಂದ ತಂದದ್ದು. ಸುಬ್ರಹ್ಮಣ್ಯದಲ್ಲಿ ಒಂದಷ್ಟು ಹಸುಗಳನ್ನು ಕಸಾಯಿಖಾನೆಗೆ ತಗೊಂಡೋದ್ರು ಕೆಲವರು. ಅದು ಬೀಡಾಟಿ ಹಸುಗಳು. ಇವ ಏನೋ ಸ್ವಲ್ಪ ಸೇಫ್ ಆಗಿ ಇದ್ದಿದ್ದ. ಹಾಗೆ ಒಬ್ಬರು ಅಲ್ಲಿನ ಈಗ ಟ್ರಸ್ಟಿ ಆಗಿದ್ದಾರೆ, ಹೆಸರು ಮರ್ಸೋಯ್ತು ನನಗೆ. ಅವ್ರು ನಮ್ಮ ಅಕ್ಷಯರಿಗೆ ಹೇಳಿದ್ರು, ಇಲ್ಲಿ ಒಂದು ಒಳ್ಳೆ ಚೆನ್ನಾಗಿರೋ ಒಂದು ಹೋರಿ ಇದೆ, ಬೀದಿಯೆಲ್ಲ ಇದೆ, ಇಲ್ಲದ್ರೆ ಕಸಾಯಿಗೆ ಹೋಗ್ತೇನೆ, ನೀವು ಯಾರಿಗಾರು ಕೊಡಿ ಅಂತ. ಹಾಗೆ ನಾನು ಅಕ್ಷಯರು ಅಲ್ಲಿಗೆ ತಂದು, ಮತ್ತೆ ನಾನು ಅದನ್ನು ತಂದೆ ಇಲ್ಲಿಗೆ. ಅವನ ಹೆಸರು ಕೂಡ ಸುಬ್ಬ ಅಂತ. ಹೌದು, ಸುಬ್ಬ ಚೆನ್ನಾಗಿದ್ದಾನೆ. ಅವನು ಮೇಲಿಗೆ ಬಿಡ್ತಾನೆ, ಬಿಟ್ರೆ ಹೋಗಿ ಬರ್ತಾನೆ. 2 ಕಡೆ ನಿಮ್ಮ ಹಟ್ಟಿ ಇದೆ.
ಇಷ್ಟು ದೊಡ್ಡ ಹಟ್ಟಿಯಲ್ಲಿ ಸಾಮಾನ್ಯವಾಗಿ ಇಷ್ಟು ದೊಡ್ಡ ಹಟ್ಟಿ ಇದ್ರೆ ಎಲ್ಲರೂ ಸಹ ಜರ್ಸಿ ದನಗಳನ್ನೇ ಕಟ್ತಾರೆ. ಅಂದ್ರೆ ಹೈನುಗಾರಿಕೆಯಲ್ಲಿ ಜಾಸ್ತಿ ಪ್ರಾಫಿಟ್ ಮಾಡಬೇಕು ಉದ್ದೇಶದಲ್ಲಿ. ಪ್ರಥಮವಾಗಿ ಈಗ ನೀವು ಈ ಮಲೆನಾಡು ಗಿಡ್ಡವನ್ನೇ ಕಟ್ಟಲು ಕಾರಣ ಏನು ಸರ್, ಅದ್ರ ಬಗ್ಗೆ ಹೇಳಿ. ಕೃಷಿ ಮತ್ತು ಹೈನುಗಾರಿಕೆ ಅದು ಒಟ್ಟಿಗೆ ನಡಿಬೇಕು. ಇವತ್ತು ನಾನು ಹೇಳೋದಿದೆ, ಪೇಟೆವಾಸಿಗಳಿಗೆ ಸ್ವಲ್ಪ ಕಷ್ಟ ಇದನ್ನು ಮಾಡಲಿಕ್ಕೆ. ಹಳ್ಳಿಯಲ್ಲಿರುವವರಿಗೆ, ಕೃಷಿ ಜೀವನ ನಡೆಸುವವರಿಗೆ ಇದು ಮುಂದಿನ ದಿವಸದಲ್ಲಿ ಕಡ್ಡಾಯವಾಗಿ ಮಾಡಬೇಕು ಹೇಳುವಂಥ ತೀರ್ಮಾನಗಳು ನಾವೇ ಮಾಡಿಕೊಳ್ತೇವೆ ಅಂತ. ಮೊದಲು ನಮ್ಮ ಹಿರಿಯರಲ್ಲಿ ಪಾರಂಪರಿಕವಾಗಿ ಇದ್ದದ್ದೇ ಇದೆ. ಈಗ ಯಾರಲ್ಲಿ ಅಡಿಕೆ ತೋಟ ಇದೆ ಅಥವಾ ಭತ್ತದ ಗದ್ದೆ ಇದೆ ಅವರಲ್ಲಿ ದನ ಜಾನುವಾರುಗಳು ಇತ್ತು. ದನಗಳು ಮಾತ್ರ ಅಲ್ಲ, ಎಮ್ಮೆ ಈ ರೀತಿಯ ಇದು ಕೂಡ ಇತ್ತು. ಇವತ್ತು ಎಮ್ಮೆ ನಶಿಸಿ ಹೋಗಿದೆ, ಇಲ್ಲಿ ಇಲ್ಲ. ಈಗ ಕಾಸ್ಟ್ ಆಫ್ ಅದರ ಎಕ್ಸ್ಪೆಂಡಿಚರ್ ಜಾಸ್ತಿ ಹೇಳೋ ದೃಷ್ಟಿಯಿಂದ ಹೌದು 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 ಹೌದು. ಇವತ್ತು ಚಂದಕ್ಕೆ ಬೇಕಾಗಿ, ಕಂಬಳಕ್ಕೆ ಬೇಕಾಗಿ ಕೋಣ ಸಾಕ್ತಾರೆ ಅಷ್ಟೇ ಹೊರತು ಬೇರೆ ಎಮ್ಮೆಗಳನ್ನು ಸಾಕೋರು ಬಹಳ ಕಡಿಮೆ. ವಿಶೇಷವಾಗಿ ನಾನು ಇದರಲ್ಲಿ ಏನು ಅಂತ ಹೇಳಿದ್ರೆ, ಕಡಿಮೆ ಖರ್ಚಿನ ಇದನ್ನು ಸಾಕುವುದು. ನಾನು HF ಜರ್ಸಿ ಸಾಕಿದವನೇ ಮೊದಲು. ನನಗೆ ಉಳಿತಾಯ ಇಲ್ಲ ಅಂತಲ್ಲ, ಉಳಿತಾಯ ಆಗಿದೆ, ಗೊಬ್ಬರ ಆಗಿದೆ, ಎಲ್ಲವೂ ಆಗಿದೆ. ಆದರೆ ಒಟ್ಟು ನಮಗೆ ಟೆನ್ಷನ್ ಅಂತ ಹೇಳಿದೀವಿ, ಸ್ಟ್ರೆಸ್ ಜಾಸ್ತಿ ಅದನ್ನು ಸಾಕಿದ್ರೆ. ಇದನ್ನು ಸಾಕೋದಕ್ಕೆ ಸ್ಟ್ರೆಸ್ ಏನಿಲ್ಲ. ಎನಿ ಟೈಮ್ ಮಿಲ್ಕ್ ಅಂತ ಹೇಳಿದಾಗೆ ನನ್ನಲ್ಲಿರುವ ಹಸುಗಳನ್ನು ಎಷ್ಟೊತ್ತಿಗೆ ಹೋಗಿ ನೀವು ಹಾಲು ಕರೆದ್ರು ಹಾಲು ಕೊಡ್ತದೆ. ನಮಗೆ 4 ಗಂಟೆಗೆ ಮಾಡಬೇಕು ಏನಿಲ್ಲ. ಒಂದು ದಿವಸ ಒಂದು ಸಂಜೆ ನಾವು ಹಾಲು ಕರೆಯದಿದ್ರೆ ಅದೇನು ಸ್ವಲ್ಪ ಅದು ತಡಪಡಿ ಹೊರತು ಏನೂ ಆಗೋದಿಲ್ಲ, ಅದಕ್ಕೆ ಯಾವುದೇ ಕಾಯಿಲೆ ಬರೋದಿಲ್ಲ. ಆದರೆ ಹಾಗೆ ಮಾಡೋದಿಲ್ಲ ನಾವು. ಕೆಲವು ದಿವಸ ನಾವು ಕಾಯಮಾಗಿ 4 ಗಂಟೆ ಸಂಜೆ ಹಾಲು ಕರಿತೇವೆ, ಬೆಳಿಗ್ಗೆ ಒಂದು 7:30 ಒಳಗೆ ನಾವು ಹಾಲು ಕರಿತೇವೆ ನಮ್ಮ ಸಮಯ ನೋಡಿಕೊಂಡು. ಹಾಗೆ 8:30 ಆದರೂ ಅದೇನು ಮಾತಾಡೋದಿಲ್ಲ, ಅಥವಾ 7 ಗಂಟೆ ಆದರೂ ಕೂಡ ಅದೇನು ಮಾತಾಡೋದಿಲ್ಲ. ನಾವು ಎಲ್ಲರೂ ಹೋಗಬೇಕಿದ್ರೆ, ಎಲ್ಲರೂ ಹೋಗಬೇಕು ಅಂತ ಇದ್ದ ಸಂದರ್ಭಗಳಲ್ಲಿ ಬೆಳಿಗ್ಗೆ ಬೇಗ ಹಾಲು ಕರಿತೇವೆ, 5 ಗಂಟೆ ಹಾಲು ಕರಿತೇವೆ. ಏನು ಸಮಸ್ಯೆ ಆಗೋದಿಲ್ಲ, ಅದು ಕೊಡುವ ಹಾಲು ನಮಗೆ ಕೊಡ್ತದೆ. ಅದು ಎನಿ ಟೈಮ್ ಮಿಲ್ಕ್ ಅಂತ ಹೇಳಬೇಕಿದ್ರೆ ಇದನ್ನೇ ಆಗ್ಬೇಕಷ್ಟೇ ಹೊರತು ಮಲೆನಾಡು ಗಿಡ್ಡ ಆಗ್ಬೇಕಷ್ಟು. ಆಚೆದು HF ಜರ್ಸಿ ಕೊಡ್ತದೆ, ಹಾಗೆಲ್ಲ ಹೇಳಿದ್ದೆ ನಾನು. ಇದ್ರಲ್ಲಿ ಏನು ಸಮಸ್ಯೆಗಳಿಲ್ಲ ಅಂತ. ಇದನ್ನು ಎಲ್ಲರೂ ಹೇಳಿದ್ರೆ ಅದು ಬಿಡೋದಿಲ್ಲ, ಅದು ಮೆಟ್ತದೆ, ಎಂತದಿಲ್ಲ, ಪ್ರೀತಿ ಮಾಡಬೇಕು ಅಂತ. ನಮ್ಮ ಮನೆ ಮಂದಿಯನ್ನು ನಾವು ಹೇಗೆ ಪ್ರೀತಿ ಮಾಡ್ತೇವೆ ಅಷ್ಟೇ, ಏನು ತೊಂದರೆ ಇಲ್ಲ. ದಿವಸಕ್ಕೊಮ್ಮೆ ಮುಟ್ಟಬೇಕು, ಮಾತಾಡಬೇಕು, ಅದಕ್ಕೆ ಅರ್ಥ ಆಗ್ತದೆ. ಈಗ ನಾನು ಇಷ್ಟು ಹೇಳಿದ್ ಕೂಡ ಅದಕ್ಕೆ ಅರ್ಥ ಆಗ್ತದೆ ಅಂತೆ, ಮಾತಾಡ್ಲಿಕ್ಕೆ ಇದಕ್ಕೆ ಆಗೋದಿಲ್ಲ, ಆದ್ರೆ ಖಂಡಿತ ಅರ್ಥ ಆಗ್ತದೆ ಅದಕ್ಕೆ. ಅದನ್ನು ಹೇಳಿಕೊಂಡು ನಾನು ಅದನ್ನು ಉತ್ಪ್ರೇಕ್ಷೆ ಮಾಡುವಂತದ್ದಲ್ಲ, ಖಂಡಿತವೇ ಅದು ಅಂತ. ಇದರ ಸಾಕಾಣಿಕಾ ವೆಚ್ಚ ಎಷ್ಟು? ಏನಿಲ್ಲ, ನಾನು ವೆಚ್ಚ ಮಾಡುದು ಅಂತ ಹೇಳುವಂತದಲ್ಲ, ಸೈಲೇಜ್ ದುಡ್ಡು ಕೊಟ್ಟು ಒಂದು ದಿವಸ ಒಂದು ದನಕ್ಕೆ 100 ರೂಪಾಯಿ ಬೇಡ ನಮಗೆ. ಅದು 200 ರೂಪಾಯಿ ಸಗಣಿ ಕೊಡ್ತೇನೆ. 200 ಅಲ್ಲ, ಅದು ಉತ್ಕೃಷ್ಟ 1000ವೇ. ಅದು ನಾವು ತೂಕ ಎಲ್ಲ ನಮಗೆ ಅದರ ಒಂದು ದನದಿಂದ ನೀವು ಆದಾಯವನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಪುಣ್ಯಕೋಟಿಯಿಂದ ಸುಮ್ಮನೆ ಪುಣ್ಯಕೋಟಿ ಯಾವುದು, ಇನ್ನು ಇದು ಕಾಮಧೇನು ಅಂತ ಹೇಳುವಂತದ್ದು ಸ್ಪಷ್ಟವೇ ಅಂತಂದ್ರೆ ಏನು 2 ಮಾತುಗಳಿಲ್ಲ ಅಂತ. ಅದನ್ನು ಅನುಭವಿಸಿದವರಿಗೆ ಗೊತ್ತು ಅಂತ. ಎಷ್ಟು ಆಸಕ್ತಿ ಬೇಕು ಕೃಷಿಕನಿಗೆ ಅಥವಾ ಹಳ್ಳಿಯನಿಗೆ, ಆಸಕ್ತಿ ಬೇಕು. ಅದು ವಾಸನೆ ಬರ್ತದೆ ಅದರ. ಯಾರು ಹೇಳಿದ್ದು? ಸುಮ್ಮನೆ ಈಗ ನನ್ನ ಮನೆ ಪಕ್ಕದಲ್ಲೇ ಇದೆ, ನೀವು ನೋಡಿರ್ಬೋದು. ಈಗ ಅಟ್ಯಾಚ್ ಆಗಿರುವಂತದ್ದು ಹಟ್ಟಿ ನಂದು. ಅಲ್ಲಿ ಏನು ವಾಸನೆ ಬರುವುದಿಲ್ಲ ಅಂತ, ಏನು ಬರುವುದಿಲ್ಲ. ಅದನ್ನ ಹೆಚ್ಚು ನಾವು ಮನುಷ್ಯರೇ ವಾಸನೆ ಅಂತ. ಈ ಒಂದು ದನದಿಂದ ಹೆಚ್ಚು ಮನುಷ್ಯರೇ ವಾಸನೆ, ಅದು ಖಂಡಿತ ವಾಸನೆ ಅಲ್ಲ ಅಂತ. ನೀವು ನೋಡ್ಬೋದು, ಗೋರೋಜನದ ಸ್ಮೆಲ್ ಬರ್ತದೆ ನಮ್ಮ ಸುಬ್ಬನ ಹತ್ರ ಹೋದ್ರೆ, ಮತ್ತೆ ಈ ಕಪಿಲಿ ಹತ್ರ ಹೋದ್ರೆ ಆ ಸ್ಮೆಲ್ ಬರ್ತದೆ. ಖಂಡಿತ ವಾಸನೆಗಳಲ್ಲ ಅಂತ. ಸ್ವಲ್ಪ ಕ್ಲೀನ್ ನಾವು ಮೇಂಟೈನ್ ಮಾಡ್ಬೇಕು. ಈಗ ಏನು ನೈಸರ್ಗಿಕವಾಗಿ ಬರುವಂತದ್ದು ಇದಕ್ಕೆ ನಾವು ಅದನ್ನ ಮೇಂಟೈನ್, ಕೈ ತೊಳಿಬೇಕು, ಅದೆಲ್ಲ ಅಲ್ಲ. ಖಂಡಿತ ನಾನು ಒಪ್ತೇನೆ ಅದನ್ನು ಒಪ್ಪೋದೇನಿಲ್ಲ. ಹಾಗೆ ಹೇಳಿಕೊಂಡು ದನ ಸಾಕೋದು ಅದು ವಾಸನೆ ಅಂತ ಹೇಳುವಂಥದ್ದು ಖಂಡಿತ ಆಸಕ್ತಿ ಬೇಕು ಅಂತ. ಮನೆಯ ಯಜಮಾನನಿಗೆ ಬೇಕು, ಮನೆಯವರ ಯಜಮಾನತಿಗೆ ಬೇಕು, ಮಕ್ಕಳಿಗೆ ಬೇಕು. ಖಂಡಿತ ಸುಲಭ. ನಾನು ಹೇಳಿದ್ರೆ, ಒಂದು ದೊಡ್ಡ ನಾಯಿಯನ್ನು ಸಾಕುವುದಕ್ಕಿಂತ ಒಂದು ಹಸುವನ್ನು ಸಾಕಬಹುದು, ಅಷ್ಟು ಖರ್ಚಿಲ್ಲ ಅಂತ. ಈಗ ನನ್ನ ಹತ್ರ ದೊಡ್ಡ ನಾಯಿಗಳಿವೆ, ಅದರ ಖರ್ಚು ಒಂದು ದನಕ್ಕೆ ಇಲ್ಲ ಅಂತ. ಒಂದು ನಾಯಿಯ ಖರ್ಚು ಒಂದು ದನಕ್ಕೆ ಇಲ್ಲ. ದಿವಸ 1 kg ಅದು ಅಕ್ಕಿ ಅನ್ನವನ್ನು ಊಟ ಮಾಡ್ತದೆ ನಾಯಿ, ಮತ್ತೆ ಇದರ ಹಾಲನ್ನೇ ಅದು ಕುಡಿಯೋದು. ಆ ಖರ್ಚು ಇದಕ್ಕಿಲ್ಲ. ನಾವು ಒಂದು ದಿವಸ ಅದನ್ನು ಕೊಡುವಂತ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಅದನ್ನು ನಮ್ಮ ಹತ್ರ ಹೇಳೋದಿಲ್ಲ, ನೀನು ನಿನ್ನೆ ಕೊಟ್ಟದ್ದು ಕಡಿಮೆ ಆದ್ದು ಅಂತ ಹೇಳೋದಿಲ್ಲ. ಅದ್ರ ಹಾಲು ಕೊಡ್ತದೆ, ಅದೇನು ಮಾತಾಡೋದಿಲ್ಲ ಅಂತ. ಅರೆ ಹೊಟ್ಟೆಯಲ್ಲಿ ಕೂಡ ಅದು ಮಾತಾಡೋದಿಲ್ಲ. ಒಂದೊಂದ್ಸರಿ ಹಾಗೆ ಆಗ್ತದೆ. ನಾವೆಲ್ಲರೂ ಅನಿರೀಕ್ಷಿತ ಎಲ್ಲರೂ ಹೋದ್ರೆ ಟೈಮ್ ಇಲ್ಲ, ಅದಕ್ಕೆ ಫುಡ್ ಸಿಗೋದಿಲ್ಲ, ಕಟ್ಟಿ ಹಾಕಿ ಆಗುವಾಗ. ಬಿಟ್ಟರೆ ನಿಜವಾಗಿ ಒಳ್ಳೇದು. ಅದು ತಿನ್ನದ ವಸ್ತುಗಳಿಲ್ಲ ಅಂತ. ನಿಮ್ಗೆ ಹಾಲು ಅತ್ಯಂತ ರುಚಿ. ನಾನು ನೋಡಿದ್ದೇನೆ, ನನಗೆ 1 ವರ್ಷ ಆಯ್ತು ನಿಲ್ಲಿಸಿ. ಸ್ವಲ್ಪ ಬಾಳೆ ಗಿಡ ಎಲ್ಲ ತಿಂತದೆ ಅಂತ ಬಿಡೋದಿಲ್ಲ, ಮತ್ತೆ ಹೂವಿನ ಗಿಡ ಇದನ್ನೆಲ್ಲ ತಿಂತದೆ, ಹಾಗೆ ನಾನು ಬಿಡೋದಿಲ್ಲ. ಅದು ಗುಡ್ಡೆಯಲ್ಲಿ ಮೇಯ್ದು ಅಥವಾ ತೋಟದಲ್ಲಿ ಮೇಯ್ದು ಬಂದ ಹಾಲಿನಷ್ಟು ಶ್ರೇಷ್ಠ ನಾವು ಕಟ್ಟಿ ಹಾಕಿ ಸಾಕಿದ್ದಲ್ಲ. ಮತ್ತೆ ಅದರ ಶರೀರಕ್ಕೂ ಒಳ್ಳೇದು ಅಂತ. ಅಪರೂಪಕ್ಕೆ ಬಿಡ್ತೇನೆ ನಾನು, ಹೊರಗೆಲ್ಲ ತರ್ತೇನೆ, ಎಲ್ಲ ಬಿಡ್ತೇನೆ. ಒಬ್ಬೊಬ್ಬನಿಗೆ ಸ್ವಲ್ಪ ಕಷ್ಟ, ನಮ್ಮಿಂದ ಎಷ್ಟೋ ಶಕ್ತಿ ಇದೆ, ತುಂಬಾ ಶಕ್ತಿ ಇದೆ ಅದಕ್ಕೆ. ಮಲೆನಾಡು ಗಿಡ್ಡಗಳಿಗೆ ನಿಮ್ಮ ಬಾಕಿ ಕಾಂಕ್ರೀಚ್ ಇರ್ಬೋದು ಅಥವಾ ಸಿಂಧಿ ಇರ್ಬೋದು, HF ಜರ್ಸಿಗಳಿಂದ ಜಾಸ್ತಿ ಶಕ್ತಿ ಮತ್ತು ಕ್ವಿಕ್ ಇದು. ಹಾಗೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಬಳ್ಳಿಯಲ್ಲಿ ತಗೊಂಡು ಹೋಗ್ಬೇಕಿದ್ರೆ. ಬಿಟ್ಟು ಅದಷ್ಟು ಹೋಗಿ ಅದರ ಜಾಗ ಇಲ್ಲ, ನಾವು ಅದನ್ನು ಹೇಳ್ಬೇಕು ಅಂತ ಇಲ್ಲ. ಇವತ್ತು ನಾನು ಎಲ್ಲಿ ಕಟ್ಟಿದ್ದೇನೆ ಅಲ್ಲೇ ಬಂದಿತ್ತು. ಅದೇ ನಾವು ಈಗ ನಮ್ಮ ಪ್ರೈವೇಟ್ ರೂಮ್ ಅಂತ ಹೇಳಿದ ಹಾಗೆ
ನಾವು ಎಲ್ಲಿ ಬಂದು ಸೇರ್ತೇವೆ ಅಲ್ಲೇ ಬಂದು ನಿಲ್ತವೆ ಅಂತ ನಮಗೆ ಕಟ್ಲಿಕ್ಕೆ ಏನು ಸುಲಭ ಇಲ್ಲ. ಅದ್ರ ಹಗ್ಗದ ಹತ್ರ ಕುತ್ತಿ ಕೊಡ್ತೇವೆ, ಅಲ್ಲೇ ಕಟ್ತೇವೆ ನಾವು. ಅದು ಇನ್ನು ವಿಶೇಷ ಅಂತ. ಅದು ನಾನು ಹೇಳಿ ಕೊಟ್ಟಿದ್ದಿಲ್ಲ. ಅದನ್ನ ನಾಳೆ ಬದಲಿಸಿ ನಾನು ಇನ್ನೊಂದು ಕಡೆ ಕಟ್ಟರೆ ಅದು ಬೇಕಾದ್ರೆ ಅಲ್ಲೇ ಬರ್ತದೆ ವಾಪಸ್ ಅಂತ. ನಿನ್ನೆ ಇದ್ದ ಜಾಗಕ್ಕಲ್ಲ, ನಾನು ಇವತ್ತಲ್ಲಿ ಬದಲಿ ಒಂದು ದಿವಸ ಅಲ್ಲಿಗೆ ಬರ್ತದೆ. ಅದು ಇನ್ನೊಂದು ವಿಶೇಷ ಅದರದ್ದು. ಹೌದು, ಬುದ್ಧಿ ಉಂಟು. ಮತ್ತೆ ಹಾಲು ಹಾಲು ಕರೀಲಿಕ್ಕೆ ಈಗ ನಾವು ವಿಶೇಷ. ಈಗ ನನಗೆ 63 ಆಯ್ತು. ಅದು ಸ್ವಲ್ಪ ತಿರುಗಾಟ ಎಲ್ಲ ಮಾಡೋಕೆ ಆ ಸಮಯ ನನಗೆ ಅದಕ್ಕೆ ಹಾಲು ಕರೀಲಿಕ್ಕೆ ಆವತ್ತಿನಲ್ಲಿ ಆಗೋದಿಲ್ಲ. ಮನೇಲಿ ಇದ್ರೆ ಕರಿತೇನೆ ನಾನು. ನನ್ನ ಸೊಸೆ ತುಂಬಾ ಆಸಕ್ತಿ ವಹಿಸಿ ಮಾಡ್ತಾ ಇದ್ದಾಳೆ. ಅವಳಿಗೆ ಬಹಳ ಇಷ್ಟ ಹಾಲು ಕರಿ. ಅವಳು ಪೇಟೆಯಲ್ಲಿ ಹುಟ್ಟಿ ಬೆಳೆದವಳು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ನಮಗೆ ಬಹಳ ಅನುಕೂಲ. ಮಗನೂ ಕರೀತಾನೆ. ಹಾಗೆ ನಮ್ಮ ಶ್ರೀಮತಿ ಅನಿವಾರ್ಯ ಆದ್ರೆ ನಾವು ಸೇರಿಕೊಳ್ತೇವೆ. ಎಲ್ಲರೂ ಸೇರಿ ಮಕ್ಕಳು, ಈಗ ನನ್ನ ಮೊಮ್ಮಕ್ಕಳು ಕೂಡ ಬರ್ತಾರೆ ರಾತ್ರಿ. ಈ ದನಗಳ ಅಡಿಯಲ್ಲಿ ಹೋಗ್ತಾರೆ ಅವರು. ಹೌದು, ಇದರ ಅಡಿಯಲ್ಲಿ ಹೋಗ್ತಾರೆ. ಅದೇನು ಮಾಡೋದಿಲ್ಲ. ಆಸಕ್ತಿ ಬೆಳಿಬೇಕು ಅಂತ. ಹಾಗೆ ಆಯ್ತು, ಓಕೆ. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು.